ಸ್ನ್ಯಾಕ್ಸ್ ಇಲ್ಲಿ ಅಂಗಡಿಯಲ್ಲಿ ಊಟ ಆರ್ಡ್ರ್ ಹೇಳಿದ್ದೀವಿ 8 ಚಿತ್ರಾನ್ನ. ಹಾಗಾಗಿ ಆಮೇಲೆ ಈಗ ಉಕ್ಕುಡ ಫಾಲ್ಸಿಗೆ ಇಲ್ಲೇ ಹೆಲ್ಮೆಟ್ಟು ಜರ್ಕಿನೆಲ್ಲ ಇಟ್ಬಿಟ್ಟು ಬ್ಯಾಗ್ಗಳು ಮಾತ್ರ ತೊಗೊಂಡು ನಾವು ಹೋಗ್ತಾ ಇರೋದು. ಅಲ್ಲೇ ಗಾಡಿಗಳು ನಿಲ್ಲಿಸ್ಬಿಟ್ಟು ಪ್ರೈವೇಟ್ ಪ್ರಾಪರ್ಟಿ ಅಂತೆ, ಏನು ಎಸ್ಟೇಟ್ ಇದೆ ಒಳಗೆ ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಹಾಗಾಗಿ ಬನ್ನಿ ಹೋಗೋಣ. ತಿಂಡಿಗೆ ಆರ್ಡ್ರ್ ಹೇಳಿ ಏನೇನು ಹೇಳಿರಪ್ಪ? ಚಿತ್ರಾನ್ನ, ಹಾಂ, ಪಕೋಡ, ಹಾಂ, ಪಕೋಡ ಹೇಳ್ಬಿಟ್ಟಿವಿ. ಸ್ನಾಕ್ಸಿಗೆ ಕುರ್ಕುರೆ, ಬಿಸ್ಕೆಟ್, ಗುಡ್ಡೆ ಬಿಸ್ಕೆಟ್ ತಗೊಂಡಿವಿ. ಇವನು ಇದಾನಲ್ಲ, ಇವನೇ ಒಂದ್ ಸ್ವಲ್ಪ ಹಸು ಅಂತಾನೆ. ಹಸು ತಡ್ಕೊಂಡು ನಾನೇ ಏನು ತಗೊಂಡಿಲ್ಲ ಕಣೋ, ತಗೊಂಡ್ರಿ ಇನ್ನೊಂದು ನಾನು ತಗೊಂಡಿರೋದ್ ಮಗ. ಅವನ ಹಸುವಲ್ಲ, ನಿನ್ನೆ ತಲೆ ತಿರುಗಿ ಬಿಡ್ದ ನೀನು ಫಸ್ಟ್ ನಿನ್ ನೋಡು, ಅವನ್ ನೋಡ್ತಿ ಅಲ್ಲಿ. ಅವ್ನ್ ಯೋಚನೆ ಮಾಡಿ ಆಯ್ತು ಸರಿ. ಈಗ ಚಿತ್ರಾನ್ನ ಅದು ಹೇಳ್ದೆ, ನಾವು ಬರ್ತೀವಿ. ಹೆಚ್ಚಕ್ಕೆ ಯಾರು ಇಲ್ಲ ಅಂದ್ರೆ ನೀ ಹೆಚ್ಚಿಕೊಡು. ಆಯ್ತು ಮಗ, ಡನ್ ಮಾಡಿ. ಯಾರು ಅಲ್ಲ, ನೀನೆಲ್ಲ ಗಾಡಿಯಿಂದ ತಿಂದ್ರೆ ಅಂತ ಭಯ ಮಚ್ಚ. ಇರ್ಲಿ ಬೇಜಾರ ಬೇಡ, ಅದೊಂದು ಮಾತಿತ್ತಾಗ. ನನ್ನ ಮಗಗೆ 4 ಕುರ್ಕುರೆ, ನೀವೇ ಸಾಕ್ಷಿ. ಇವನೇನಾರ ಗಾಡಿ ಹೋಗ್ಬೇಕಾದ್ರೆ ತಿಂದ್ರೆ ವಿಡಿಯೋ ಸಾಕ್ಷಿ ಮಚ್ಚ. ನೋಡಿಲ್ಲ ಇವನವು ಚಂಡಿ ನಿಂದೇನಿದು? ಸರಿ ಆಯ್ತು, ಇಡೀರಪ್ಪ ಹೋನ ಆತಂದ್ರೆ ಎಲ್ಲ. ಇನ್ನೊಂದು ಗುಡ್ಡೆ ಯಾವನ್ ಹೇಳ್ದ? ಬಡಿಯಪ್ಪ, ಬಡಿಯಪ್ಪ. ನಾವು ಕಲ್ಲಿಲ್ಲ ಅನ್ಕೊಂಡಿ, ಕಲ್ಲಿರಪ್ಪ. ಅಲ್ಲಿ ಮುಂಟ ಒಂದ್ ಸ್ವಲ್ಪ ಬಾರ ಬಂದ್ ಕಳ ಅವ್ರ ಅಮ್ಮನ ಎಂಟಿ ಫ್ರೀ ಕೊಡ್ತಾರೆ. ಬಡ ಅವ್ರ ಅಮ್ಮನ ಹೆಂಗ್ ಸರಿಸಾಕತ್ತ ಕಲ್ಲಿ ಕಡಿಕೆ ನನ್ನ ಗಾಡಿ ದಮ್ ಕೊಡ್ರಲ್ಲ. ಇರೋದು ದೊಡ್ಡದಲ್ಲ, ಗಾಡಿ ಹೊಡಿಯಂತ ಅಜ್ಮಗಿರ್ಬೇಕು.
ಒಂದೇ ಡಿಸೈಡ್ ಆದ್ರೆ ಮುಗೀತು. ಅದೇ ಅಲ್ಲ ಬ್ಯಾಗ್ ತರಲ್ಲೇನ್ರ ಬಟ್ಟೆ ನೋಡಿ ಫ್ರೆಂಡ್, ನಾವು ಬಟ್ಟೆ ಹಣೆ ಬರ ನಮ್ದು ಮೆಟ್ರೋಲ್ಲೇ ಜೀವನ ಇಟ್ಕೊಂಡ್ರಿ. ಗಾಡಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವ್ರಂತಾರ ಕರ್ಕೊಂಡು ನೋಡ್ರಿ, ಇವ್ರಂತ ಕರ್ಕೊಂಡು ನಮ್ಮ ಮೆಟ್ರೋಲ್ಲೇ ಜೀವನ ಇಟ್ಕೊಂಡ್ರಿ. ಇವ್ರಂತಾರ ಇವ್ರಿದಾರ, ಇವರು ವೈಭವ್ ರೈಡರ್ ಅಂತ ಜೀವಂತ ಸಿಗ್ತಾವ್ರಿ ಇಲ್ಲಿ. ಮಸ್ತ್ ರೈಡರ್, ಸಕ್ಕತ್ತಾಗುತ್ತೆ ಮಾತ್ರ ಗಾಡಿ. ಅವ್ರನ್ನ ಪ್ರತಿಭೆನ ಗುರುತಿಸಿ ಕರೆಸಿ ಇದು ಮಾಡ್ತಾರೆ ಅಂದರೆ ಅವ್ರು ಹ್ಯಾಂಡ್ಸ್ ಆಫ್ ಇಡಬೇಕು. ಚಳಿ ಬಾರ ಕಲ್ತಿಗೆಲ್ಲ ಅಲ್ಲ ಎರಡಿದಾವ್ ನೋಡಿ, ಹೋಗಿ ಕಿತ್ಕೊಂಬಂದು ಕಲ್ತಾಗೆಲ್ಲ ಅದು ಎರಡು ಕಿಲಿ ಸಾಕು. ಮಾಡು, ಆ ಕಡೆ ಒಂದಿಟ್ಟು ತೆಗಿಯಲ್ಲ ಫಸ್ಟು, ಎರಡಿದಾವ ಅದಕ್ಕೆ ಇದೊಂದು ತೆಗಿ, ಹಿಂದೆ ಟೈರಿಗೆ ಹೊಡಿಯುತ್ತೆ. ಆ ಕಡೆಗೆ ಹಾಕಲ್ಲ, ಆ ಕಡೆಗೆ ಕರೆಕ್ಟ್ ಅಲ್ಲಿ ತನಕ ಹೋಗ್ತು ಕಲ್ಲು. ಇದು ಕಿತ್ಕೊಂಬಂದು ಎರಡು ಎತ್ತಿಗೆಲ್ಲ ಮುನ್ನೂರವರೆಗೆ. ನೀವೇ ರೈಡರ್ ಅಂತೂ ನಮ್ಮ ಭಾರಿ ರೋಲ್ ಆಗ್ತಿದೆ, ಯಾಕೋ ಗೊತ್ತಿಲ್ಲ. ಎತ್ತಿ ನೋಡ್ರಿ, ಇಲ್ಲಿ ಮುಂಟ ಗಾಡಿ ಬರೋದು ತುಂಬ ರಿಸ್ಕು. ನಮ್ಮ ಹುಡುಗ BB ರೈಡರು ಮತ್ತು BM ನದೀಮ್ ಅವರು ಏನೇನೋ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಹತ್ತಿಸ್ಕೊಂಬಂದವ್ರೆ. ನಮ್ಮ ತಾಯಿಗೆ ನಮಗೆ ಮಾತ್ರ ನಿನ್ನೆ ಸಾಯಿಸ್ಬಿಟ್ಟಿವರು, ಇವತ್ತು ಸಾಯಿಸ್ತವ್ರೆ. ಹೆಂಗೆ ನೀವು ಬಿಡ್ರಿ, BB ರೈಡರ್ ಒಂದ್ ಕಡೆ ಇಳಿದಿಲ್ಲ, ಮಾತಾಡಿಸ್ಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಮುಟ್ಟ ಗಾಡಿ ಲಾಸ್ಟು, ಇಲ್ಲಿಂದ ಮುಂದೆ ಗಾಡಿ ಹೋಗಲ್ಲ. ಜೀಪಾಗಿ ಬಂದರೆ ಒಳಗೆ ಹೋಗ್ಬೋದು, ಇದೇ ಲಾಸ್ಟು. ಕರೆಂಟ್ ಇದೆ ಅಂತೆ. ಇವರು ಫುಲ್ ಸುಸ್ತಾಗ್ಬಿಟ್ಟಾರೆ ಇವತ್ತು. ನಮ್ಮ BM ನದೀಮಣ್ಣವರು ಕಣ್ಣಿಗೆ ಹುಳ ಬಿದ್ದುಬಿಟ್ಟು ಕೆಂಪು ಆಗ್ಬಿಟ್ಟಿತ್ತು ಕಣ್ಣಿವ್ರದ್ದು. ಬೇಡ ಅಂದ್ರೆ ಹತ್ತಿಸ್ಬಿಟ್ರು. ನಮ್ದು MT ನಮ್ದು ಅಲ್ಲೇ ಇದೆ. ಆ MT ನಮ್ಮ ಪ್ಲಾಟಿನ 110cc ಅದು. ಸ್ನೇಹಿತರೆ, ಗಾಡಿ ಹೊಡಿತಿದ್ದೀನಿ, ಹೊಡಿ ಅಂತ ಇಬ್ಬರಿಗೂ ಎಕ್ಸ್ಪಲ್ಸರಿ ರೆಚ್ಚೆಪ್ಸಿ ಚೋರಿ ಮಕ್ಳು ರಾಂಗ್ ರೋಟಿ ಕರ್ಕೊಂಬಂದು ನಿಲ್ಸವ್ರೆ. ಅಯ್ಯೋ ಅಂತ ಗಾಡಿ ನಿಂತೋಯ್ತು ತೊಳ್ಕೊಂಡು. ಮ್ಯಾಪ್ ಇಟ್ಕೊಂಡಿರೋದು ಇವನೇ ಇಲ್ಲೇ. ಏನ್ ಮ್ಯಾಪ್ ನೋಡ್ದ ನೀನು? ನೆಟ್ವರ್ಕ್ ಆನ್ ಮಾಡ್ದ, ಈಗ ಹೆಂಗ್ ಬಂತು? ನೆಟ್ ಆನ್ ಮಾಡ್ದಲ್ಲ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ನೆಟ್ ಆನ್ ಮಾಡ್ದಲ್ಲ, ಮ್ಯಾಪ್ ನೋಡೋರು. ಬಾ ಗುರು ಬಾ, ಓಲಿ, ಏನು ಮಾಡಂಗಿಲ್ಲ. ಹೊಸಗೇರಿಗೆ ಹಾಕ್ಕೊಳ್ಳ ಅಂದ್ರೆ ಬಿಡ ಎತ್ತಲ್ಲ ಬಾಲಾಜಿ, ವಿಡಿಯೋ ಮಾಡ್ಬಿಡ.
ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ಬಸ್ಗೇರಿಗೆ ಹಾಕಿಲ್ಲ ಅಂತ ಹೇಳ್ದೆ ನಾನು. ಅಲ್ಲಾಜಿ ನಮ್ಮ ಹುಡುಗ ಕಮಾನ್ ಬ್ರೋ ಕಮಾನ್. ನಿಧಾನ ನಿಧಾನ ನೋಡಿ, ನನ್ನ ಗಾಡಿನ ಇಳಿಸಾಯ್ತು. ಈಗ ನನ್ನ ಗಾಡಿನ ಆಫ್ ರೋಡಿಂಗ್ ಮಾಡಿಬಿಟ್ಟು ನಿಲ್ಸಿದ್ದೀನಿ. ಈಗ ನಮ್ಮ ನದೀಮ್ ಅವರು ಇಳಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಬೆಸ್ಟ್ ಎಕ್ಸ್ಪೀರಿಯನ್ಸು ಇದು. ಆಫ್ ರೋಡಿಂಗ್ ಗಾಡಿ ತೊಗೊಂಡು ನಾವು ಆಫ್ ರೋಡಿಂಗ್ ಹೊಡೆದಿಲ್ಲ ಅಂದರೆ ಗಾಡಿ ತೊಗೊಂಡು ಕೂಡ ವೇಸ್ಟ್ ಆಗುತ್ತೆ. ಇವತ್ತು ನಿಜವಾದ ಆಫ್ ರೋಡಿಂಗ್ ಮಾಡಿದ್ದೀವಿ ನಾವಿಬ್ರು. ಬಾ ಬ್ರೋ, ನಿಧಾನಕ್ಕೆ ಬಾ, ನಿಧಾನಕ್ಕೆ ಬಾ. ಏನು ಸ್ಟಾರ್ಟ್ ಮಾಡಬೇಡ, ಗುಂಡಿ ನಿಧಾನಕ್ಕೆ ತಿಳಿಸ್ತಾ ಅಲ್ಲೇ ಇಳಿಸಿತ್ತು ನಾನು. ನಿಧಾನಕ್ಕೆಲ್ಲ ಕ್ಲಚ್ಚು ನೀವು ಸ್ಟಾರ್ಟ್ ಆಗಿ ಮಾಡ್ಕೊಂಡಿ. ನೋಡಿ ನದೀಮ್ ಅವರು ಈಗ ಇಳಿಸಿರು. ಇಲ್ಲಿಂದ ಉಕ್ಕಡ ಫಾಲ್ಸಿಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಏನೊಂದು 500 ಮೀಟರ್ ಇರ್ಬೋದು ಅಂದ್ಕೊಂಡಿನಿ. ಇಲ್ಲಿಂದ ಪ್ರೈವೇಟ್ ಆದ ಇದು ಎಂಥದ್ದು ಕಾಫಿ ಎಸ್ಟೇಟ್ ಇದೆ, ಅದ್ರ ಒಳಗಾಸಿ ನಡ್ಕೊಂಡು ಹೋಗ್ಬೇಕು. ಬನ್ನಿ, ದಾರಿ ತಪ್ಪಿದ ಮಕ್ಕಳು ಈಗ ದಾರಿ ತಪ್ಪಿ ನೈವತ್ತು ದಾರಿಗೆ ಹೋಗೋಣ, ನೀರೊಳಗಾಸಿ ಬನ್ನಿ.